ವಿಜಯವಾಣಿ ಇವ್ರ ಪಕ್ಷದವರೇ ಅದರ ಸಂಪಾದಕರು, ಬಿಜೆಪಿ ಪಕ್ಷದ ಪಾರ್ಟಿಗೆ ಸೇರಿಸಿರಿ. ನಿಮ್ಮ ಪಾರ್ಟಿಯವ್ರ ಸಂಪಾದಕರು ಅಂತಂದ್ರೆ ನಿಮ್ಮ ಪಾರ್ಟಿಯವ್ರು ಅಲ್ವಾ ಅವರು? ಯಾರು? ಸಂಕೇಶ್ವರ್ ನಿಮ್ಮ ಪಾರ್ಟಿಯವ್ರು ಅಲ್ವಾ? ನಮ್ಮ ಪಾರ್ಟಿನಲ್ಲಿ ಯಾರೂ ಇಲ್ಲ. MP ಆಗಿದ್ರು, ವಿಧಾನ ಪರಿಷತ್ನಲ್ಲಿದ್ರು, MP ಆಗಿದ್ರು. ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಎಡಿಟರ್. ಹೌದು, ಎಡಿಟರ್ ಅಲ್ಲ, ಒನ್ ಆಫ್ ದಿ ಮೆಂಬರ್ಸ್ ಅಷ್ಟೇ. ಸಂಕೇಶ್ವರ್ ಅವರು ಅದೇ ಟೈಪ್. ಆಯ್ತಪ್ಪ, ನಾನು ಬೇಡ ಇಲ್ಲ ಅಂತ ಅವ್ರ ಮೇಲೆ ಅಲಿಗೇಷನ್ ಏನು ಮಾಡ್ಲಿಲ್ವಲ್ಲ. ನಾನು ಮಾಡದ್ನ ಮಾಡದ್ನೇನ್ರಿ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಸುಮ್ಮನೆ ಅಲಿಗೇಷನ್ ಮಾಡಲ್ಲ. ಅನ್ಲೆಸ್ ದೇರ್ ಇಸ್ ಎ ಡಾಕ್ಯುಮೆಂಟ್, ಓನ್ಲಿ ಥ್ರೂ ಡಾಕ್ಯುಮೆಂಟ್ಸ್ ವಿಲ್ ಮೇಕ್ ಅಲಿಗೇಷನ್ಸ್. ಅದರ್ವೈಸ್ ಸುಮ್ಮನೆ ಮಾಡಕ್ ಹೋಗಲ್ಲ ನಾನು ಅಲಿಗೇಷನ್. ವಿಜಯವಾಣಿಯವರು ಏನಂತ ಹೇಳಿದ್ದಾರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ಸರ್, ಬೇರೆಯವ್ರದೆಲ್ಲ ಹೆಡ್ಲೈನ್ ಹೇಳಿದ್ರಿ, ವಿಜಯವಾಣಿ ಹೆಡ್ಲೈನ್ ಯಾಕೆ ಹೇಳಲಿಲ್ಲ? ವಿಜಯವಾಣಿದು ಹೆಡ್ಲೈನ್ ಹೇಳ್ಬೇಕಲ್ಲ. ಬೇರೆಯವ್ರದೆಲ್ಲ ಆಯ್ತಪ್ಪ, ನಿನ್ನ ಹತ್ರ ಇದ್ರೆ ಹೇಳು. ವಿಜಯವಾಣಿ ಹೆಡ್ಲೈನ್ ಎಡಿಟೋರಿಯಲ್, ಇದು ಹೆಡ್ಲೈನ್ ಅಲ್ಲ. ಆಯ್ತು, ಎಡಿಟೋರಿಯಲ್ ಬೇರೆ. ಇದು ವಂದನೆಯೋ ಖಂಡನೆಯೋ? ವಿಜಯವಾಣಿ ಹೆಡ್ಲೈನ್ ಏನಿತ್ತು? ಆಯ್ತಪ್ಪ, ಕೂತ್ಕೊ. ವಂದನೆಯೋ ಖಂಡನೆಯೋ? ಅದು ಎಡಿಟೋರಿಯಲ್ ಓದ್ತಾ ಇರೋದು ನಾನು. ಅದು 23rd. ಪ್ಲೀಸ್ ರೀಡ್ ದಿ ಎಡಿಟೋರಿಯಲ್. ನಾನ್ ಬರ್ದಿರೋದಲ್ಲ, ವಿಜಯವಾಣಿಯವ್ರು ಬರ್ದಿರೋದಪ್ಪ, ನಂದಲ್ಲ ಇದು. ನನ್ನ ಹೇಳಿಕೆನೂ ಅಲ್ಲ, ವಿಜಯವಾಣಿಯವರು ಬರೆದಿರ್ತಕ್ಕಂಥ ಎಡಿಟೋರಿಯಲ್. ಓದುವುದು ಕಡ್ಡಾಯ. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಗಿಂತಲೂ ಹೆಚ್ಚಾಗಿ ರಾಜಕೀಯ ಏಜೆಂಟ್ರಂತೆ ವರ್ತಿಸುವುದೇ ಎಲ್ಲ ಅಹಿತಕರ ವಿದ್ಯಮಾನಗಳಿಗೆ ಕಾರಣವಾಗಿದೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಎಡಿಟೋರಿಯಲ್ ಬರೆದಿರೋದು, ಅದು ಅವರು 23ನೇ ತಾರೀಕಿಗೆ ಬರೆದಿದ್ದಾರೆ. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್. ದಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದಿ ರೈಟ್ ಟು ಕ್ರಿಟಿಸೈಸ್ ದಿ ಸೆಂಟ್ರಲ್ ಗವರ್ಮೆಂಟ್ and the governor has no authority to disapprove of this criticism. An obstructionist office that is guided by political interests and gets the way of an elected state government has no place in federal system. ಇದು ಡೆಕ್ಕನ್ ಹೆರಾಲ್ಡ್ನವರು ಹೇಳಿರೋದು. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ನವರು ಕನ್ನಡಪ್ರಭದ್ದು ಇತ್ತಲ್ಲ, ಕನ್ನಡಪ್ರಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ದು ಟುಗೆದರ್ these incidents reopen fundamental questions about the presidential appointees' role within India's federal structure. Article 163 mandates that governors act on the aid and advice of the Council of Ministers, except in narrowly defined discretionary areas. This exception, though constitutionally sanctioned, has become the fulcrum of repeated disputes. Governors are expected to function
in step with an executive accountable to the legislature. Yet political alignments then unsettled this balance. ಇದು ಹೇಳಿರೋದು ಕನ್ನಡಪ್ರಭದ್ದು ಇದೆ ಎಡಿಟೋರಿಯಲ್ಲು. ಅದು ಇವರು ಯಾರು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಿಪೇರ್ಡ್ ಬೈ ದಿ ಗವರ್ಮೆಂಟ್ ಕ್ಯಾಬಿನೆಟ್ ಅಸಂವಿಧಾನಿಕವಾದಂಥ ಪದಗಳಿಲ್ಲ ಅಂತ ಹೇಳಿಲ್ಲ, ಪದಗಳಿದ್ದಾವೆ ಅಂತ ಹೇಳಿಲ್ಲ. ಅಸಂವಿಧಾನಿಕವಾದಂಥ ಪದಗಳು ಈ ಭಾಷಣದಲ್ಲಿದ್ದಾವೆ ಅಂತ ಹೇಳಿಲ್ಲ. ಓಲಿ ಒಂದಾದರೂ ಇತ್ತ ಅಲ್ಲಿ ಇರಲಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ, ಅದನ್ನು ಬಿಟ್ಟರೆ ಬೇರೆ ಏನು ಹೇಳಿರಲಿಲ್ಲ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಈಗ ಕೇಂದ್ರ ಸರ್ಕಾರ 23-24ರಲ್ಲಿ ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸು ಮಂತ್ರಿಗಳು, ಅವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ಸ್ ಎ ಫ್ಯಾಕ್ಟ್. ಇದನ್ನ ಹೇಳಿದ್ರೆ ಇದು ಓದಬಾರದು ಅಂತ ಇದೆಯಾ? ಇದು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ. ಇವತ್ತಿನವರೆಗೆ ನಮಗೆ ₹1 ಬಂದಿಲ್ಲ. ಬಜೆಟ್ನಲ್ಲಿ ಹೇಳಿದ್ದು, ಘೋಷಣೆ ಮಾಡಿರ್ತಕ್ಕಂಥದ್ದು ಅದಲ್ಲದೆ ಇಲ್ಲಿ 23-24ರಲ್ಲಿ ಸ್ಟೇಟ್ ಗೌರ್ಮೆಂಟು ಮಂಡಿಸಿದ ಬಜೆಟ್, ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಹೇಳಿದ್ದಾರೆ, ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಬಜೆಟ್ನಲ್ಲಿ ಹೇಳಿದ್ದಾರೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಾವು ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂತ ಹೇಳಿದ್ದಾರೆ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂದ್ರೆ ಆಶಾಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತವರೆಗೆ ₹1 ಬರಲಿಲ್ಲ. ನ್ಯಾಷನಲ್ ಪ್ರಾಜೆಕ್ಟು ಕೂಡ ಮಾಡಲಿಲ್ಲ. ದುಡ್ಡು ಬರಲಿಲ್ಲ. ಇದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು. ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅಷ್ಟೇ ಹೇಳಿದ್ದೀವಿ. ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಾಜ್ಯಪಾಲರ ಮೂಲಕ, ಅವರ ಬಾಯಿನ ಮೂಲಕ ಸುಳ್ಳು ಹೇಳಿಸ್ತಾ ಇದ್ದೀರಿ. ಇದು ಸುಳ್ಳ? $5,495 ಕೋಟಿ. ನಾನು ಐ ಆಮ್ ಸಾರಿ, ಕನ್ನಡಪ್ರಭದ್ದು ಕೂಡ ಹೇಳ್ಬಿಡ್ತೀನಿ ನಾನು. ರಾಜ್ಯಪಾಲರು ಪೂರ್ಣ ಭಾಷಣ ಓದದೆ
ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದವರು ಹೇಳಿರ್ತಕ್ಕಂಥದ್ದು. ಅದರಿಂದ ಮಾನ್ಯ ಅಧ್ಯಕ್ಷರೇ,